ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಮದುವೆ ಮನೆ ಸ್ಟೈಲಲ್ಲಿ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೂದುಗುಂಬಳಕಾಯಿ ಮುಸುಳಿ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಬೂದುಗುಂಬಳಕಾಯಿ ಅರ್ಧ kg ಅಷ್ಟು ತೊಗೊಂಡು ನಾನಿಲ್ಲಿ ಕ್ಯೂಬ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಫ್ರೆಶ್ ಮೊಸರು ತೊಗೋಬೇಕು, ಹುಳಿ ಮೊಸರು ತೊಗೋಬಾರ್ದು. ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಕಡಲೆಬೇಳೆ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. 1 ಗಂಟೆ ಟೈಮು ನೀಟಾಗಿ ನೆನೆಬೇಕು. ಹಾಗೆ ಒಂದು 3-4 ಸರಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಇದು ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆ. ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು. ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಧನಿಯಾ, ಸ್ವಲ್ಪ ಹಸಿ ಕರಿಬೇವು, 1-2 ಇಂಚಷ್ಟು ಶುಂಠಿ, 1-2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 8ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ನಾನು ಇಲ್ಲಿ ಜಾಸ್ತಿನೇ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪ್ಯೂರ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಬಾಣಲಿನ ಬಿಸಿಗೆ ಇಟ್ಕೋತಾ ಇದ್ದೀನಿ. 1 ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ. ನೀರು ಕುದಿಯೋದಕ್ಕೆ ಬರಬೇಕು. ನೀರು ಕುದೀತಾ ಇದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೂದುಗುಂಬಳಕಾಯಿ ಹಾಕೋತಾ ಇದ್ದೀನಿ. ಬೂದುಗುಂಬಳಕಾಯಿನ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು. ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದು ಪ್ಲೇಟ್ನ ಮತ್ತೆ ಮುಚ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಸಾಕು, ಇಷ್ಟು ಬೇಯಿಸ್ಕೊಂಡ್ರೆ ಬೂದುಗುಂಬಳಕಾಯಿ ಬೆಂದಿದೆ. ಬೆಂದಿರೋ ಅಂಥ ಬೂದುಗುಂಬಳಕಾಯಿನ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೀರನ್ನ ಸೋರಿಸ್ಕೋಬೇಕು. ನೋಡಿ, ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದೇ ಬಾಣಲಿನ ಮತ್ತೆ ಬಿಸಿಗಿಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಬೇಕು. ಬಾಣಲಿ ಕಾದಿದೆ. ನಾನಿಲ್ಲಿ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಚಿಕ್ಕ ಸೌಟಲ್ಲಿ ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1-2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1-2 ಇಂಚಷ್ಟು ಶುಂಠಿ, ಕರಿಬೇವು, ಸ್ವಲ್ಪ ಹಸಿ ಕರಿಬೇವು, 1-2 ಸ್ಪೂನಷ್ಟು ಧನಿಯಾ ಕಾಳು, ಹಾಗೆ ಹಸಿಮೆಣ್ಸಿನ್ಕಾಯಿ, 8ರಿಂದ 10 ಹಸಿಮೆಣ್ಸಿನ್ಕಾಯಿ. ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು. ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಿಡ್ದಂಗೆ ಆಗುತ್ತೆ. ಹುಷಾರಾಗಿ ನೋಡಿಕೊಂಡು ತಿರುಗಿಸ್ಕೋಬೇಕು. ಸಾಕು. ಇವಾಗ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು, ಚಿಕ್ಕ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋಂಥ ಕಡಲೆಬೇಳೆ ಹಾಕೋತಾ ಇದ್ದೀನಿ. 1 ಹಿಡಿಯಷ್ಟು ನೆನೆಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ನೆನೆಸ್ಕೊಳ್ಳೋದೇನು ಬೇಕಾಗಿಲ್ಲ. 1 ಅವರ್ ನೆನೆಸ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಸಿ ವಾಸನೆ ಕೂಡ ಇರಲ್ಲ, ಹುಳಿನೂ ಕೂಡ ಬರಲ್ಲ. 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಜೀರಿಗೆ ಮತ್ತು ಧನಿಯಾ ಹಾಕಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ. ಶುಂಠಿನೂ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಸಿ ಕರಿಬೇವು ಹಾಕ್ಕೊಂಡ್ರೆ
ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಮಜ್ಜಿಗೆ ಹುಳಿ ಹಾಳಾಗೋದಿಲ್ಲ, ಹುಳಿ ಕೂಡ ಬರೋದಿಲ್ಲ. ಹಾಗಾಗಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರುಚಿ ಕೂಡ ಇರುತ್ತೆ. ಸಾಕು, ಇವಾಗ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸ್ಟವ್ ಆಫ್ ಮಾಡ್ಕೋಬೇಕು. ಇವೆಲ್ಲ ತಣ್ಣಗಾದ್ಮೇಲೆ ಸಣ್ಣಕ್ಕೆ ರುಬ್ಕೋಬೇಕು. ಇವಾಗ ತಣ್ಣಗಾಗೋದಕ್ಕೆ ಬಿಡಬೇಕು. ಸಾಕು, ಇವಾಗ ಮಸಾಲೆ ಎಲ್ಲ ತಣ್ಣಗಾಗಿದೆ. ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಸಣ್ಣಕ್ಕೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಇವಾಗ ಮತ್ತೆ ಇದೇ ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ. ಮಸಾಲೆನ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ, ಇದನ್ನು ಹಾಕೋಬೇಕು. ಜಾರ್ಗೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ, ಇದನ್ನು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಲ್ಲುಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ. ಬೇಯಿಸಿಟ್ಕೊಂಡಿರೋಂಥ ಬೂದ್ಗುಂಬಳಕಾಯಿ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಸ್ವಲ್ಪ ಕುದಿಬೇಕು. ಚೆನ್ನಾಗಿ ಕುದ್ದಾಗ ಲಾಸ್ಟಿಗೆ ಮೊಸರು ಹಾಕೋಬೇಕು. ಇವಾಗ ಮಸಾಲೆನೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಮೊಸರನ್ನ ಚೆನ್ನಾಗಿ ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೊಸರು ಒಡೆದಂಗೆ ಆಗಲ್ಲ. ನೋಡಿ, ಕುದಿಯೋದಕ್ಕೆ ಬರ್ತಾ ಇದೆ. 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಮೊಸರು ಹಾಕಿದ್ಮೇಲೆ ಕುದಿಸೋಂಗಿಲ್ಲ, ಹಾಗಾಗಿ ಮಸಾಲೆನ ಫಸ್ಟೇ ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನೊರೆ ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿ ತನಕನೂ ಕುದಿಸ್ಕೋಬೇಕು. ನೊರೆ ಕಮ್ಮಿ ಆಗ್ತಾ ಬರ್ತಾ ಇದೆ. ನೊರೆ ಇದ್ದಂಗೆ ಯಾವುದೇ ಕಾರಣಕ್ಕೂ ಇಳಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನೊರೆ ಸ್ವಲ್ಪ ಕಮ್ಮಿ ಆಗಬೇಕು, ಆವಾಗ ರೆಡಿಯಾಗಿದೆ ಅಂತ ಅರ್ಥ. ಇಲ್ಲ ಅಂತ ಅಂದರೆ ಹುಳಿ ಬಂದಂಗೆ ಆಗ್ಬಿಡುತ್ತೆ, ಬೇಗ ಹುಳಿ ಬಂದ್ಬಿಡುತ್ತೆ. ಯಾವುದೇ ಸಾಂಬಾರುಗಳಿಗಾಗಲಿ ಹುಳಿಗಳಿಗಾಗಲಿ ನೊರೆ ಹೋಗೋ ತನಕನೂ ಬೇಯಿಸ್ಕೋಬೇಕು. ನೋಡಿ, ಸಾಕು. ಇವಾಗ ಇಷ್ಟು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಹದಕ್ಕೆ ಬೇಯಿಸ್ಕೋಬೇಕು. ನೊರೆ ಎಲ್ಲ ಕಮ್ಮಿ ಆಗಿದೆ. ಈ ರೀತಿ ಬೇಯಿಸ್ಕೊಂಡಷ್ಟು ತುಂಬ ರುಚಿ ಇರುತ್ತೆ. ಇವಾಗ ಮೊಸರು ಹಾಕೋತಾ ಇದ್ದೀನಿ. ಅರ್ಧ ಲೀಟ್ರ್ ಮೊಸರು ಹಾಕೋತಾ ಇದ್ದೀನಿ. ಮೊಸರು ಹಾಕಿದ ತಕ್ಷಣ ಸ್ಟವನ್ನು ಆಫ್ ಮಾಡ್ಕೋಬೇಕು, ಇಲ್ಲಾಂದರೆ ಒಡೆದಂಗೆ ಆಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕಿದ್ಮೇಲೆ ಕುದಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಸಾಕು, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಒಗ್ಗರಣೆ ಹಾಕೋಬೇಕು. ಇವಾಗ ಮೊಸರುಳಿನ ಪಕ್ಕಕ್ಕೆ ಇಳಿಸ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡ್ಕೋಬೇಕು. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ, ಏನು ತೊಂದರೆ ಏನಿಲ್ಲ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು. ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ. 1-2 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ.
ಹಸಿ ಕರಿಬೇವು ಹಾಕೋತಾ ಇದ್ದೀನಿ. ಒಂದೆರಡು ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕೋಬೇಕು, ಒಂದು ಅರ್ಧ ಸ್ಪೂನಷ್ಟು. ಹಿಂಗೆ ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಆಗಲಿ, ಡೈಜೆಷನ್ ಪವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಿಂಗೆ ಹಾಕೋಬೇಕು. ಒಗ್ಗರಣೆ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆನ ಇವಾಗ ಮೊಸರುಳಿಗೆ ಹಾಕೋತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಬಿಸಿ ಬಿಸಿ ಬೂದುಗುಂಬಳಕಾಯಿ ಮೊಸರುಳಿ ರೆಡಿಯಾಗಿದೆ. ನಿಮಗೆ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.